ಶಿಲ್ಪಾಸ್ ಗಾರ್ಡನ್ಗೆ ಸ್ವಾಗತ. ಮೇ ತಿಂಗಳು ಬಂತೆಂದರೆ ಜನ ಬೇಸಿಗೆಯ ತಾಪದಿಂದ ಇನ್ನು ಕೆಲವು ಕಡೆ ನೀರಿನ ಕೊರತೆಯಿಂದ ಹೈರಾಣಾಗುತ್ತಿದ್ದಾರೆ. ಇಂತಹ ಸ್ಥಿತಿಯಲ್ಲಿ ಮನೆಯಲ್ಲಿರುವ ತುಂಬ ಇಷ್ಟಪಟ್ಟು ಬೆಳೆಸಿದ ಗಿಡಗಳ ಆರೈಕೆ ಕೂಡ ತುಂಬ ಕಾಳಜಿಯಿಂದ ಮಾಡಬೇಕಾಗುತ್ತದೆ. ಗಿಡಗಳ ಆರೈಕೆಯಲ್ಲಿ ಬರುವ ಅಂಶಗಳಲ್ಲಿ ಮುಖ್ಯವಾದದ್ದು ದಿನಾಲು ಗಿಡಗಳಿಗೆ ಒದಗಿಸುವ ನೀರು. ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆಯಲ್ಲಿ ನಾವು ನಮ್ಮ ಗಿಡಗಳಿಗೆ ಒದಗಿಸುವ ನೀರಿನ ಬಗ್ಗೆ 5 ಅಂಶಗಳನ್ನು ತಿಳಿಸಲಿದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ವೀಕ್ಷಿಸಿ. ಈ ಮುಂಚೆ ಹಾಕಿರುವ ನೆಲಗುಲಾಬಿ ಗಿಡದ ವಿಡಿಯೋವನ್ನು ತುಂಬ ಇಷ್ಟಪಟ್ಟಿದ್ದೀರಾ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಎಂದು ಆಶಿಸುತ್ತೇನೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವಿಡಿಯೋದ ಲಿಂಕನ್ನು ಹಾಕಿರುತ್ತೇನೆ. ವೀಕ್ಷಿಸದವರು ದಯವಿಟ್ಟು ವೀಕ್ಷಿಸಿ. ನೀರಿನ ಪೂರೈಕೆಯಲ್ಲಿ ಪಾಲಿಸಬೇಕಾದ ಮೊದಲನೆಯ ಅಂಶ ನೀರು ಹಾಕಲು ಸಮಯದ ನಿಗದಿ. ಹೇಗೆ ನಾವು ಮಲಗಲು, ಆಹಾರ ಸೇವಿಸಲು ಸಮಯ ನಿಗದಿ ಮಾಡಿರುತ್ತೇವೆಯೋ ಗಿಡಗಳಿಗೂ ಜೀವ ಇರುವುದರಿಂದ ಅವುಗಳಿಗೂ ಬೇಕಾದ ಪೋಷಕಾಂಶ, ನೀರಿನ ಅಗತ್ಯತೆಯನ್ನು ಪೂರೈಸಲು ಸಮಯ ನಿಗದಿಪಡಿಸುವುದು ಅವಶ್ಯಕ. ತಜ್ಞರ ಪ್ರಕಾರ ಬೇಸಿಗೆಯಲ್ಲಿ ಗಿಡಗಳಿಗೆ ನೀರು ಹಾಕಲು ಅತ್ಯುತ್ತಮ ಸಮಯ ಬೆಳಗ್ಗಿನ ಜಾವ. ಈ ಸಮಯದಲ್ಲಿ ತಾಪಮಾನ ಕಡಿಮೆ ಇರುವುದರಿಂದ ಗಿಡಗಳಿಗೆ ನಾವು ನೀರು ಹಾಕಿದಾಗ ನೀರು ನಿಧಾನವಾಗಿ ಮಣ್ಣಿನಲ್ಲಿ ಇಂಗಿ ಬೇರುಗಳಿಗೆ ತಲುಪುತ್ತದೆ. ಇದರಿಂದ ಗಿಡಗಳು ದಿನವಿಡೀ ತೇವಾಂಶವನ್ನು ಪಡೆದು ಸೂರ್ಯನ ಶಾಖವನ್ನು ಸುಲಭವಾಗಿ ತಡೆದುಕೊಳ್ಳುತ್ತವೆ. ಇದಲ್ಲದೆ ಸೂರ್ಯನ ಶಾಖ ಜಾಸ್ತಿಯಾದಂತೆ ನೀರು ಬೇಗನೆ ಆವಿಯಾಗುವುದರಿಂದ ಒಂದು ವೇಳೆ ಬೆಳಗಿನ ಜಾವ ಗಿಡಗಳಿಗೆ ನೀರು ಹೆಚ್ಚು ಹಾಕಿದ್ದರೂ ನೀರು ಹೆಚ್ಚಾಗಿ ಬೇರು ಕೊಳೆತು ಹೋಗುವ ಅಪಾಯವನ್ನು ಇದರಿಂದ ತಡೆಯಬಹುದು. ತೇವಾಂಶ ಹೆಚ್ಚಿದಾಗ ಬರುವಂತಹ ಶಿಲೀಂಧ್ರ ಸೋಂಕನ್ನು ಕೂಡ ತಡೆಗಟ್ಟಬಹುದು. ಇನ್ನು ಗಿಡಗಳಿಗೆ 2 ಹೊತ್ತು ನೀರು ಹಾಕುವವರು ಬೆಳಿಗ್ಗೆ ಚೆನ್ನಾಗಿ ನೀರು ಹಾಕಿದ್ದರೆ ಸಾಯಂಕಾಲ ನೀರನ್ನು ಸ್ವಲ್ಪ ಪ್ರಮಾಣದಲ್ಲಿ ಸ್ಪ್ರೇ ಮಾಡಬಹುದು. ಎಲ್ಲರಿಗೂ ಬೆಳಗಿನ ಜಾವ 7 ಗಂಟೆಯ ಒಳಗೆ ನೀರು ಹಾಕಲು ಸಾಧ್ಯವಾಗದೇ ಹೋಗಬಹುದು. ಆಗ ಸಾಯಂಕಾಲದ ಸೂರ್ಯಾಸ್ತದ ಸಮಯದಲ್ಲಿ ಗಿಡಗಳಿಗೆ ನೀರನ್ನು ಎಷ್ಟು ಬೇಕೋ ಅಷ್ಟೇ ಹಾಕಬೇಕು. ತೇವಾಂಶ ತುಂಬ ಉಳಿಯದಂತೆ ನೋಡಿಕೊಂಡು ಮಿತಿಯಲ್ಲಿ ನೀರನ್ನು ಹಾಕಬೇಕು. ಗಾರ್ಡನ್ ಬಿಗಿನರ್ಸಿಗೆ ಒಂದು ಸಲಹೆ: ಯಾವುದೇ ಕಾರಣಕ್ಕೂ ಮಧ್ಯಾಹ್ನದ ಬಿರುಬಿಸಿಲಿನ ಅವಧಿಯಲ್ಲಿ ಗಿಡಗಳಿಗೆ ನೀರು ಹಾಕಲೇಬೇಡಿ. ಈ ಹೊತ್ತಿನಲ್ಲಿ ಅಪ್ಪಿತಪ್ಪಿ ನೀವು ನೀರು ಹಾಕಿದರೆ ಕಾದ ಬಾಣಲೆಗೆ ನೀರು ಹಾಕಿದ ಸ್ಥಿತಿ ಗಿಡಗಳು ಅನುಭವಿಸುತ್ತವೆ. ಕ್ರಮೇಣ ಗಿಡಗಳು ಸಾಯುತ್ತವೆ. ಎರಡನೆಯ ಅಂಶ ನೀರು ಹಿಡಿದಿಡಲು ಮಾಡಬೇಕಾದ ಕಾಳಜಿ. ಕೆಲವು ಗಿಡಗಳಿಗೆ ನೀರು ಹೆಚ್ಚು ಬೇಕಾಗಿರುತ್ತದೆ. ಕೆಲವೊಂದು ಬಾರಿ ಅನಿವಾರ್ಯ ಕಾರಣಗಳಿಂದ ನಮಗೆ ನೀರು ಹಾಕಲು ಸಾಧ್ಯವಾಗದೇ ಹೋಗಬಹುದು. ಅದಕ್ಕಾಗಿ ಗಿಡಗಳ ಬುಡದಲ್ಲಿ ಒಣಗಿದ ಎಲೆಗಳು, ತೆಂಗಿನ ಸಿಪ್ಪೆಯ ನಾರನ್ನು ಹಾಕುವುದರಿಂದ ಗಿಡಗಳಿಗೆ ಹಾಕಿದ ನೀರು ಸೂರ್ಯನ ಶಾಖದಿಂದ ಆವಿಯಾಗುವುದನ್ನು ತಡೆದು ಗಿಡದ ಬುಡದಲ್ಲಿ ತೇವಾಂಶ ಉಳಿಯುವಂತೆ ಮಾಡಬಹುದು. ಗಿಡ ಬಿಸಿಲಿನ ಶಾಖದಿಂದ ಸಾಯುವುದನ್ನು ಕಡಿಮೆ ಮಾಡಬಹುದು. ಮೂರನೆಯ ಅಂಶ ನೀರಿನಲ್ಲಿ ಬೆಳೆಸುವ ಗಿಡಗಳ ಆರೈಕೆ. ಬೇಸಿಗೆಯಲ್ಲಿ ಗಿಡಗಳಿಗೆ ಹೆಚ್ಚು ನೀರಿನ ಅಗತ್ಯತೆ ಇರುವುದರಿಂದ ನೀರಿನಲ್ಲೇ ಬೆಳೆಸುವ ಗಿಡಗಳ ಕಾಳಜಿ ಕೂಡ ಅಷ್ಟೇ ಅಗತ್ಯ. ಇಂತಹ ಗಿಡಗಳಿಗೆ 2-3 ದಿನಗಳಿಗೊಮ್ಮೆ ನೀರಿನ ಪ್ರಮಾಣವನ್ನು ಪರೀಕ್ಷಿಸಿ ನೀರು ಹಾಕುತ್ತಿರಬೇಕು. ನಾಲ್ಕನೆಯ ಅಂಶ ಗಿಡಗಳ ಅಗತ್ಯತೆಗೆ ಅನುಸಾರ ನೀರಿನ ಪೂರೈಕೆ. ಬಾಲ್ಸಮ್ನಂತಹ ಗಿಡಗಳಿಗೆ, ಜೀನಿಯಾ ಗಿಡಗಳಿಗೆ ನೀರನ್ನು ದಿನಕ್ಕೊಮ್ಮೆಯಾದರೂ ಹಾಕಬೇಕಾಗುತ್ತದೆ. ಹಾಗೆಯೇ ಅಲೋವೆರಾ, ಕಲಾಂಚೋ ಗಿಡಗಳಿಗೆ ದಿನಾಲೂ ನೀರು ಹಾಕದಿದ್ದರೂ ಪರವಾಗಿಲ್ಲ. ಹಾಗಾಗಿ ಸ್ಕ್ರೀನ್ನಲ್ಲಿ ತೋರಿಸಿರುವ ಚಾನಲ್ನ ಮುಂಚಿನ ವಿಡಿಯೋದಲ್ಲಿ ತಿಳಿಸಿರುವಂತೆ ನೀರು ಹೆಚ್ಚು ಬೇಕಾಗುವ, ಕಡಿಮೆ ಸಾಕಾಗುವ ಗಿಡಗಳನ್ನು ಪ್ರತ್ಯೇಕಿಸಿ ಆರೈಕೆ ಮಾಡಿದರೆ ಉತ್ತಮ. ಇನ್ನು 5ನೆಯ ಅಂಶ ಗಿಡಗಳಿಗೆ ನೀರು ಹಾಕುವ ಕ್ರಮ. ಯಾವಾಗಲೂ ನೀರು ತುಂಬ ಅಗತ್ಯವಾಗಿ ಬೇಕಾಗುವ ಗಿಡಗಳಿಗೆ ಡೀಪ್ ವಾಟರಿಂಗ್ ಮಾಡುವುದು ಒಳ್ಳೆಯದು. ಇದರಿಂದ ಗಿಡದ ಬುಡದಲ್ಲಿ ತೇವಾಂಶ ಯಾವಾಗಲೂ ಇದ್ದು ಗಿಡ ಚೆನ್ನಾಗಿ ಬೆಳೆಯಲು ಸಹಾಯವಾಗುತ್ತದೆ. ಆದಷ್ಟು ವಿಡಿಯೋದಲ್ಲಿ ತೋರಿಸಿರುವಂತೆ ಮಾಡುವ ಸ್ಪ್ರೇ ವಾಟರಿಂಗನ್ನು ವಾರಕ್ಕೊಮ್ಮೆ ಮಾಡಿದರೆ ಉತ್ತಮ.
ಗಿಡದಲ್ಲಿ ಹರಡಿರುವ ಧೂಳು, ಜೇಡರ ಬಲೆ ತೆಗೆಯಲು ಇದು ಅನುಕೂಲಕರ ಹೊರತು ಗಿಡದ ಬೆಳವಣಿಗೆ ಇದರಿಂದ ಸಾಧ್ಯವಿಲ್ಲ. ದೊಡ್ಡ ತೋಟವಿದ್ದರೆ ತೋಟವನ್ನು ಚೆನ್ನಾಗಿ ಮೇಂಟೈನ್ ಮಾಡಲು ವಾರದ ಕೆಲವು ದಿನಗಳನ್ನು ಸರಿಯಾಗಿ ಹಂಚಿ ತೋಟದ ಪ್ರತಿ ಮೂಲೆಗೂ ನೀರನ್ನು ಪೂರೈಸುವ ಸರಿಯಾದ ವ್ಯವಸ್ಥೆ ಮಾಡಿಕೊಳ್ಳುವುದು ಉತ್ತಮ. ಟೈಮ್ ಸಿಕ್ಕಿದೆ, ಪುರ್ಸೊತ್ತಿದೆ, ನೀರು ತುಂಬ ಇದೆ ಎಂದೆಲ್ಲ ಬೇಕಾಬಿಟ್ಟಿ ಗಿಡಗಳಿಗೆ ನೀರು ಹಾಕಿದರೆ ಅವು ಗಿಡಗಳ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರುವುದರಲ್ಲಿ ಸಂಶಯವಿಲ್ಲ. ವೀಕ್ಷಕರೇ, ಬಿತ್ತಿ ಬೆಳೆಸಿದ ಅಥವಾ ತಂದ ಗಿಡವನ್ನು ಚೆನ್ನಾಗಿ ಬೆಳೆಸಿ ಆರೈಕೆ ಮಾಡಿ ದೀರ್ಘಕಾಲ ಉಳಿಯುವಂತೆ ಮಾಡುವವನೇ ನಿಜವಾದ ಗಾರ್ಡನರ್. ಗಿಡದ ಸೂಕ್ಷ್ಮ ಬದಲಾವಣೆಗಳನ್ನು ಕೂಡ ಗಮನಿಸುತ್ತಾ ಆರೈಕೆ ಮಾಡಿದರೆ ಖಂಡಿತ ಒಳ್ಳೆಯ ಫಲಿತಾಂಶ ಪಡೆಯಲು ಸಾಧ್ಯ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಯಾರೆಲ್ಲ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರಾ, ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ವಿನಂತಿ. ವಿಡಿಯೋವನ್ನು ಕೊನೆ ತನಕ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.